ಹಿಂಗೆ ನಿಂತು ನೋಡೋದು ಇದು ಮಾಡೋದು ಮತ್ತೆ ಅವಾಗ ನನಗೆ ಅವಕಾಶ ಸಿಗುತ್ತೋ ಈ ರೀತಿ ದ್ರಾಕ್ಷಿ ತೋಟವನ್ನು ನೋಡಲಿಕ್ಕೆ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಬೆಳೆಯಲ್ಲ. ಸ್ನೇಹಿತರೆ, ಮುಂಜಾನೆ ಹಿಂಗೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಫಸ್ಟ್ ಟೈಮು ಈ ರೀತಿ ವ್ಲಾಗ್ ಮಾಡ್ತಾ ಇರೋದು. ಗೋಧಿ ಬಗ್ಗೆ ಸ್ವಲ್ಪ ವಿಚಾರನ ತಿಳ್ಕೊಳ್ಳೋಣ ಅಂದ್ಬಿಟ್ಟು. ಮತ್ತು ಕಡಲೆ ಇದೆ, ಫಸ್ಟ್ ಕಡಲೆ ಮಾಡ್ಕೊಂಬರೋಣ. ಇಲ್ಲಿ ಬನ್ನಿ. ಶ್ರೀನಿಕಾ ಇದ್ದಾಳ, ಆಕಿನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅವ್ರ ಅಪ್ಪಾಜಿನೂ ಇದ್ದಾರೆ, ಅವ್ರ ಫಾದರ್ ಅವರು ಸಂಜಯ್ ಅಂದ್ಬಿಟ್ಟು. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀನಿ? BM ಪಾಟೀಲ್ ಪಬ್ಲಿಕ್ ಸ್ಕೂಲ್ ಜಲ್ಲಗಾರ್. ಹೌದಾ? UKG. ಆಕೆಗ ಕ್ಯಾಮ್ರಾ ಅಂದ್ರೆ ಎಲ್ಲ ಈಗಲೇ ಭಾಳ ಇಷ್ಟ ಆಗ್ಬಿಟ್ಟವ. ಈಗ ಫಸ್ಟಿಗೆ ಕಡಲೆ ಗಿಡದ ಹೊಲ ಐತಿ, ಅದ್ರ ಬಗ್ಗೆ ತಿಳ್ಕೊಂಡು. ನಮ್ಮ ಕಡೆ ಎಲ್ಲ ಕಡಲೆ ಕಾಳು ಅಂತೀವಲ್ಲ, ಅದು ಈ ಕಡೆ ಜಾಸ್ತಿ ಬೆಳೆಯೋದು ನೋಡಿ. ಎಲ್ಲ ಕಿತ್ಬಿಟ್ಟು ಸಾಲಕ್ಕೆ ಒಣಗಕ್ಕಿಟ್ಟಾರೆ. ಎಷ್ಟು ದಿನ ಇಡ್ತಾರೆ ಈ ರೀತಿ ಒಣಗಕ್ಕೆ? 15 ದಿವಸ ಇಡ್ತಾರಂತೆ ಈ ರೀತಿ ಒಣಗಕ್ಕೆ. 3 ತಿಂಗಳಿಗೆ ಬರುತ್ತಂತ. ಹಾಕಿದ್ದು ಲಘುನೇ ಬರುತ್ತಲ್ಲ ಹಂಗಾರ. ಇದು ಹೆಂಗೆ ರೇಟ್ ಎಲ್ಲ ಪರವಾಗಿಲ್ವಾ? ಇದು ಮನೆ ಸಂಬಂಧನ 5300 ಐತಿ. ಗೌರ್ಮೆಂಟ್ದವರು 7500 ತಗದಾರ್ರಿ. ಅಂದ್ರೆ ಬೆಂಬಲ ಬೆಲೆ ಗೌರ್ಮೆಂಟ್ ಇಂದ. ತೊಗರಿದು 8000 ತಗ್ದ. ಅದು ಈರುಳ್ಳಿನಾ? ಈರುಳ್ಳಿ ಹೂವು ಅದು. ಈ ಕಡೆ ಗೋಧಿ ಮಾಡ್ಕೊಂಬರನ್ ಬನ್ನಿ, ಅದು ಕೊನೆಗೆ ತೆಕ್ಕೋತೀನಿ. ಇದು ವಿಷದ ಗಿಡ ಅಂತಾರೆ ನಮ್ಮ ಕಡೆ. ಇದು ನಮ್ಮ ಸೈಡ್ ಇರ್ತಾ ಮುಳ್ಳಪ್ಪಿ ನೋಡ್ಕೊಂಬ. ಇಲ್ಲಿ ನೋಡಿ, ಹಸಿ ಕಡ್ಲಿ ಗಿಡ ಈ ರೀತಿ ಇರುತ್ತಿಲ್ವೊಂದೈತಿ. ಟೈಮು ಸುಮಾರು ಇವಾಗ ಒಂದು 7:30 ಆಗೈತಿ. ಇವಾಗ ಗೋಧಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳಕ್ಕೆ ಹೋಯ್ತಾ ಇದ್ದೀವಿ. ಕಡ್ಲಿ ಗಿಡ ನೋಡಿ, ದ್ರಾಕ್ಷಿ ತೋಟ ಹೇಗೆ ಕಾಣ್ತಾ ಇದೆ. ಸ್ವಲ್ಪ ಕೋಲ್ಡ್ ಇದೆ ವೆದರ್, ಇಲ್ಲಿ ಚೆನ್ನಾಗಿದೆ ವೆದರ್ ನೋಡೋದಕ್ಕೆ. ಸರ್, ಈ ಗೋಧಿ ಎಷ್ಟು ತಿಂಗಳು ಬೆಳೆ? ಇದು 5 ತಿಂಗಳು ರೀ. ಹಾಕಿದ್ದು 5 ತಿಂಗಳು. ಹಾಂ ರೀ. ಇದು ಯಾವ ತಳಿ ಏನಾರು ಗೊತ್ತಾ? ತಳಿ ಏನಾರು ಬೇರೆ ಬೇರೆ ಇರುತ್ತಾ ಗೋಧಿ? ಇದು ಮೈಕ್ರೋತೇಸಿಂದ ಇರ್ತೈತ್ರಿ, ಅದು ಮಾಡಿರ್ತಾರ್ರಿ. ಅದ್ರೊಳಗೆ ಮತ್ತೆ ನಂಬರ್ಸ್ಗಳು ಬರ್ತಾವ. ಇದೆಲ್ಲ ಹೆಂಗೆ ಪೈರ್ ಮಾಡೋದು? ಹೆಂಗೆ ಗೋಧಿ ಬಿತ್ತಾರ? ಬಿತ್ತಾರ್ರಿ. ಮೊದಲ ಇದು ಮಾಡ್ಕಿಸಿಂದ ಲೈನ್ ಹೊಡೆದ ಕಿಸಿಂದ ಇದು ಮಾಡಿ ಹಾಕಿ ಬಿತ್ತದ ಕೂಡ ಮುಂದೆ ನೀರು ಉಣಿಸಿ ಇದು ಮಾಡ್ತಾರೆ. ಬಿತ್ತನೆ ಮಾಡಿ ಎಷ್ಟು ದಿವಸಕ್ಕೆ ಬರುತ್ತೆ ಹುಟ್ಟುತ್ತೆ ಇದು? ಇದು 1 ತಿಂಗಳು 1.5 ತಿಂಗಳಿಗೆ ಇದು ಆತೈತ್ರಿ. ತೆನೆ ಕಟ್ಟಕ್ಕೆ ಚಾಲು ಮಾಡ್ತದೆ ರೀ. ಮುಂದೆ 4-5 ತಿಂಗಳಾಗ ನಾವು ಮುಂದೆ ಇದು ಮಾಡ್ತಾರೆ. ನೀರು ಬಿಟ್ಟು ಬಂದ್ ಮಾಡಿದ ಕೂಡ ಒಣಗಿ ಇದು ಆಗ್ಬಿಡ್ತಾವ್ರಿ. ಇದು ಎಷ್ಟೊಂದು 3/4 ಎಕರೆ ಇರ್ಬೋದು ಹಾಕಿರೋದು ಈಗ? ಐತ್ರಿ, ಅರ್ಧ ಐತ್ರಿ. ಒಣಗಿದ ಮೇಲೆನೆ ಕುಯ್ಲು ಮಾಡೋದ? ಒಂದು ಒಣಗಿದ ಕೂಡಲೇ ತೆಗಿತಾರ್ರಿ ಅದು. ಗಿಡದಾಗೆ ಒಣಗ್ತಾವ್ರಿ ಕಾಳುಗಳು. ಒಣಗದ ಕೂಡ ಮಷಿನ್ ಹಾಕೋದ್ ಕೂಡ ಅವೆಲ್ಲ ಕಾಳುಗಳು ರೀ. ಮಷೀನೇ ಬರ್ತದೆ ರೀ. 1 ಎಕರೆಗೆ 1500 ರೂಪಾಯಿ ತಗೋತಾರ್ರಿ. ಒಂದ್ ಕಡೆ ತಾಡಪತ್ರಿ ಒಳಗ ಸುರಿ ಬಿಡ್ತಾರ್ರಿ ಹಿಂದಾಡಿಸಿ. ರೀ. ಮೊದಲು ಕೈಲೇ ಮಾಡ್ತಿದ್ರಿ ಎಲ್ಲ ಬಡಿದದ. ಈಗೆಲ್ಲ ಮಷಿನ್ ಬಂದಾವ್ರಿ. ಗೋಧಿ ಹೊಲನ ಇಷ್ಟೊಂದು ನೀಟಾಗಿ ಇದೆ. ಫಸ್ಟ್ ನಾನು ನೋಡ್ತಾ ಈಗ ಎಷ್ಟಿದೆ ಕೆಜಿಗೆ? ಇದು ರೀ ಗೋಧಿ ಈಗ 28 ರೂಪಾಯಿ 30 ರೂಪಾಯಿ ಕೆಜಿ ಇದೆ ರೀ. ಇವ್ರಿಗೆ ರೇಟ್ ಎಲ್ಲ ಜಾಸ್ತಿ ಗೊತ್ತಿರುತ್ತೆ. ನಿಮ್ದು ಏನ್ ಕೆಲಸ ಬಿಜಾಪುರ? ನಮ್ದು APMC ಇದು ಐತ್ರಿ, ವ್ಯಾಪಾರಸ್ಥರು ಶಾಪ್ ಐತಿ. ರೀ. ಹಿಜಾಪುರ ಬರ್ಲಾಕ್ರಿ. ಹಿಜಾಪುರ APMC ರೀ. ಹಂಗಾಗಿ ಅವ್ರಿಗೆ ಎಲ್ಲಾ ಬೆಳೆ ಬಗ್ಗೆ ರೇಟ್ ಎಲ್ಲ ಗೊತ್ತಿರುತ್ತೆ. ಇದಿನ್ನು ಕುಯ್ಲಿಕ್ಕೆ ಬಂದಿದೆಯಾ ಇದು? ಏನೋ ಬಂದದ್ರಿ. ಈಗ ಕೊಯ್ಬೋದ್ರಿ. ಇನ್ನೊಂದು 8-10 ದಿವಸ ಆಗ ಕೊಯ್ತಾರ್ರಿ. ಏನೋ 3/4 ಎಕರೆ ಇರ್ಬೋದು. ಎಷ್ಟು ಕ್ವಿಂಟಲ್ ಆಗ್ಬೋದು ಅಂದಾಜು? ಇದು ಒಂದು 6 ಕ್ವಿಂಟಲ್ ಆತೈತ್ರಿ. ಇದು ಒಂದು 10 ಕಟ್ಟ ಆತಾವ್ರಿ. ಅವರು ಮನೆ ಪೂರ್ತಿ ಇಟ್ಕೊಂತಾರ ಮಾರಕ್ಕೆ? ಇಲ್ಲ, ಮನ್ಯಾಗ ಇಟ್ಕೋತಾರ್ರಿ. ಇದು ಅಷ್ಟೇ ಇದೆ ಎಲ್ಲ ಕೂಡ 6 ಕ್ವಿಂಟಲ್ ಅಂದ್ರೆ ಮನೆಗೆ ಸಾಲ್ತೈತ್ರಿ. ಫ್ಯಾಮಿಲಿ ಇರ್ತಾರಲ್ರಿ, 10 ಮಂದಿ ಅದಿದ್ರ ನಡಿತೈತ್ರಿ. ಅಂದ್ರೆ ಡೈಲಿ ಫುಡ್ ಇದೆ ಅಲ್ವಾ? ರೀ. ಮತ್ತಿದು ಮನಿ ಸಲ್ಯಾಗ ಚಲೋತೆಗೆ ಬೆಳ್ಕೊಂಡಿರ್ತಾರೆ. ಔಷಧ ಕಡಿಮೆ ಹೊಡೆದಿರ್ತಾರ್ರಿ. Hello, good morning friends. My name is Tisha. I'm studying in UKG Lilika. आज हम दिखाने वाला हमारे आजी जी फार्म में ये गेहूं है. गेहूं का खेत है. फिर वो टेंगिनकाई द्राक्षी सब है. फिर हेरा ओलाकड़ी है, चिकूकाई है. फिर सब है हमारे पास. सब है? हाँ.
सब है। खेत भी बहुत है आपके पास? हाँ खेत भी बहुत है, बहुत सारे, इसलिए ये सब है ना, निकाल निकाल कर है ना। इसको क्या बोलता है हिंदी में? इसको चना बोलता है। चना, उसको चना बोलते हैं। ये सूखने के लिए रखा जाता है। फिर सूखने के लिए? हाँ सूखने के लिए रखा जाता है। रखने के बाद फिर है ना लेके जाते हैं, फिर इसको रखा जाता है, कापे भी डालते हैं। फिर ಎಲ್ಲರೂ ಹಾಕ್ಬಿಡ್ತಾರ ಆಮೇಲೆ गर्मी में खाने की यूज करते हैं ये सब। थैंक यू। ಸ್ನೇಹಿತರೆ, ಶ್ರೀನಿಕಾ ಅಂತ ತ್ರಿಷಾ ಅಂದ್ಬಿಟ್ಟು ಅವಳಿಗೆ ಸ್ಕೂಲ್ ನೇಮ್ ಕೊಟ್ಟಿದ್ದಾರೆ. ಕರೆಯೋದೆಲ್ಲ ಶ್ರೀನಿಕಾ ಅಂತ ಅಂತಾರೆ. ಇನ್ನು ಇವಾಗ 5 ತುಂಬಿ 6 ವರ್ಷಕ್ಕೆ ಬಿದ್ದಿದೆ. UKG ಇದ್ದಾಳೆ. ಬಿಜಾಪುರದಲ್ಲಿ MB ಪಾಟೀಲ್ ಸ್ಕೂಲಲ್ಲಿ ಓದ್ತಿದ್ದಾಳೆ. ಟಿವಿಲಿ ಕಾರ್ಟೂನ್ ನೆಟ್ವರ್ಕ್ ಅದು ಇದು ನೋಡೇನೆ ಸ್ವಲ್ಪ ಹಿಂದಿ ಎಲ್ಲ ಕಲ್ತಿದ್ದಾಳೆ. ಈ ಕಡೆ ಉತ್ತರ ಕರ್ನಾಟಕ ಕನ್ನಡ ಭಾಷೆನೂ ಸಹ ತುಂಬಾ ಚಂದ ಮಾತಾಡ್ತಾಳೆ. ಈಗೆಲ್ಲ ಮೊಬೈಲ್ ಪ್ರಭಾವ ಮಕ್ಳ ಮೇಲೆ ಹೇಗೆ ಆಗ್ತಿದೆ ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾ ಇದೊಂದು ಎಕ್ಸಾಂಪಲ್. ಈ ವ್ಲಾಗ್ಸ್ ಎಲ್ಲ ನೋಡ್ತಿರ್ತಾರಲ್ಲ ಎಲ್ಲರದು ರೀಲ್ಸು ಅದು ಇದು ನೋಡಿ ಅವಳು ಕಲ್ತೇ ಬಿಟ್ಟಾಳೆ. ಏನಾರು ನಾವು ಕನ್ನಡದಲ್ಲಿ ಏನಾರು ಒಂದು ಇನ್ಫಾರ್ಮೇಶನ್ ಮಾತಾಡ್ತಿದ್ರೆ ಅವಳು ಅದೆಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾಳೆ. ಸಡನ್ಲಿ ನೀವು ಒಂದೇ ಟೇಕ್ ಅಷ್ಟು ನೀಟಾಗಿ ಇವಾಗ ನೀವೇ ನೋಡಿದ್ರಿ ಅವಳು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ಲು ಹಿಂದಿಲಿ ಅಂತ. ಅಂದರೆ ತಕ್ಕ ಮಟ್ಟಿಗೆ ಅವಳ ಕೈಲಿ ಎಷ್ಟು ಎಫರ್ಟ್ ಹಾಕಿ ಮಾಡೋಕ್ಕಾಗ್ತಿದೆ ಅದನ್ನ ಎದ್ರುಕೊಳಲ್ಲ, ಏನು ಫ್ಲೋಲೆಸ್ ಆಗಿ ಮಾತಾಡ್ತಾಳೆ. ಅದು ಈ ವಯಸ್ಸಿಗೆ ಇಷ್ಟು ಧೈರ್ಯ ಇದೆಯಲ್ಲ. ಈಗಿನ ಕಾಲದ ಮಕ್ಕಳೆಲ್ಲ ಚುರುಕೇನೆ, ಅದು ಒಪ್ಕೊಳ್ಳೋಣ. ಒಂದು ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಅವಳಿಗೆ ಖುಷಿ ಆಗುತ್ತೆ ಅವಳು ಮಾತಾಡೋದು ನೋಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳೇ ಮಾತಾಡ್ತಾಳೆ. ನಾವೇ ಕೆಲವು ಸರ್ತಿ ಮಾತಾಡೋಕ್ಕೆಲ್ಲ ಭಯ ಪಡ್ಕೋತೀವಿ, ಸರಿಯಾಗಿ ಮಾತಾಡೋಕೆ ನಮಗೆ ಬರಂಗಿಲ್ಲ ಇನ್ನು. ಅಂಥದ್ರಲ್ಲಿ ಮಕ್ಕಳೆಲ್ಲ ಅಷ್ಟೊಂದು ಈಗಿನ ಕಾಲದವೆಲ್ಲ ಚುರುಕಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಹೋಗೋಣ. ಸೊ ಮುಂಜಾನೆ ಎಲ್ಲ ಈ ರೀತಿ ಅಡ್ಡಾಡ್ಕೊಂಡು ವಾಕ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿನ ಆದಮೇಲೆ ಈ ರೀತಿ ಹೊಲಕ್ಕೆ ಬಂದಿರೋದು. ನನಗೆ ತೋಟ ಮನೆ ಹೊಲ ಅಂತಂದರೆ ಎಲ್ಲ ತುಂಬಾ ಇಷ್ಟ. ಸೊಳ್ಳೆ ಐತಿ. ಫ್ಲೈಟ್ಸ್ ಎಲ್ಲ ಹೋಗ್ತಿದೆ, ಬೆಳಗಾಂ ಫ್ಲೈಟ್ಸ್ ಅಂತ ಬೆಂಗಳೂರು ಸೈಡು ಇಲ್ಲ ಮುಂಬೈ ಫ್ಲೈಟ್ಸ್ ಏನೋ ಗೊತ್ತಿಲ್ಲ, ಬೆಂಗಳೂರು ಸೈಡ್ ಹೋಗ್ತಾ ಇದ್ದಾವೆ ಅನಿಸುತ್ತೆ. ಅವಾಗಿಂದ ಒಂದು 2 ಫ್ಲೈಟ್ಸ್ ಕೂಡ ಪಾಸ್ ಆದವು ಇಲ್ಲಿ. ಆ ಕಡೆ ಏನು ನೋಡ್ತಾ ಇದ್ದಾರೆ ಅದು ಮಾಮೂಲಿ ಜೋಳ, ನಮ್ಮ ಕಡೆ ಬೆಳಿತೀವಲ್ಲ ಅದು ಬೆಳೆದಿದ್ದಾರೆ. ಅದನ್ನು ಮೋಸ್ಟ್ಲಿ ದನಗಳ ಸಂಬಂಧ ಬೆಳೀತಾರೆ ಅನಿಸುತ್ತೆ. ಕಡಲೆ ಗಿಡದ ವಡ. ಮತ್ತು ಈ ಕಡೆ ಎಲ್ಲ ಭೂಮಿ ನೀವು ನೋಡ್ಬೋದು, ಕಪ್ಪು ಮಣ್ಣು. ಮೇ ಬಿ ಇದನ್ನು ನಾವು ಈ ಕಡೆ ನಾವೆಲ್ಲ ಕಪ್ಪು ಮಣ್ಣಿಗೆ ಎರೆಮಣ್ಣು ಅಂತೀವಲ್ಲ, ಈ ಸೈಡು ಏನಂತಾರೆ ಅದು ಗೊತ್ತಿಲ್ಲ, ಕೇಳೋಣ. ಕಡಲೆ ಗಿಡ ನೋಡಿ, ಇಳುವರಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಒಂದನ್ನು ತೆಗೆದು ನೋಡ್ತೀನಿ ಒಣಗ್ಯದ ಇಲ್ಲ ಅಂದ್ಬಿಟ್ಟು. ಕಡ್ಲಿ ನಾಟಿ ಜವಾರಿ ಕಡ್ಲಿ ಐತಿ ನೋಡಿ. ನಮ್ಮ ಸೈಡು ಸಿಗೋದೇ ಕಷ್ಟ ಅನ್ನೋ ಜವಾರಿ ಕಡ್ಲಿ ಐತಿ. ನೆನ್ನೆ ಒಂದು ಮೈಕು ಕಳ್ಕೊಬಿಟ್ಟಿನಿ ಶಿಳ್ಳೆಗಾವಲ್ಲಿ ಟೆಂಪಲ್ ಶೂಟಿಂಗ್ ಹೋದಾಗ. ಇನ್ನು ಒಂದೇ ಮೈಕು ಇರೋದು. ಭಾಳ ಹುಷಾರಾಗಿದ್ದೀನಿ ಇಟ್ಕೊಂಡು ವ್ಲಾಗ್ಸ್ ಮಾಡಬೇಕು. ಈ ಹಸಿವಿದ್ದಾವೆ ಕಡ್ಲಿ. ಆಕಿ ನನಗೆ ಕರಿದಲ್ಲಿ ಒಬ್ಳೆ ತಿನ್ನಕ್ಕೆ ಕೂತಾಳೆ. ನನಗೆ ಕರೆದಿನಿ ನೋಡ್ರಿ. ಕಡಲೆ ಎಲ್ಲ ಹಸಿ ಇದ್ದಾಗೆಲ್ಲ ಈ ರೀತಿ ಇರುತ್ತೆ. ಇದೆಲ್ಲ ನೋಡಿದ್ದೀವಿ, ನಮ್ಮ ಸೈಡನ್ನು ಬೆಳೀತಾರೆ ಕಡಲೆ. ಬಟ್ ಬೆಳೆಯೋರ ಸಂಖ್ಯೆ ಇವಾಗ ಕಮ್ಮಿ ಆಯಿತು. ಮುಂಚೆ ಎಲ್ಲ ಬೆಳೆಯೋರು, ಇವಾಗೆಲ್ಲ ಸಂಖ್ಯೆ ಕಮ್ಮಿ ಆಯಿತು. ನಾನು ನಿಮಗೆ ಇನ್ನೊಂದು ವಿಷಯವನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ದ್ರಾಕ್ಷಿ ತೋಟಕ್ಕೆ ನೀರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ. ಡ್ರಿಪ್ ಇರಿಗೇಷನ್ನು ಟೋಟಲಿ ಈ ರೀತಿ ನೋಡಿ. ಅಲ್ಲಿ ನೀರು ಅನುಗ್ತಾ ಇದೆ ಅಲ್ವಾ, ಈ ರೀತಿ ಪೈಪ್ಸ್ ಎಲ್ಲವನ್ನು ಅವರು ನೆಲಕ್ಕೆ ಬಿಟ್ಟಿರಲ್ಲ, ಸ್ವಲ್ಪ ಮೇಲೆ ಕಟ್ಟಿರ್ತಾರೆ. ಯಾಕೆ ಅಂತಂದರೆ ಕೆಳಗೆಲ್ಲ ಕಸ ಎಲ್ಲ ತೆಗೆಸ್ಲಿಕ್ಕೆ, ಕಳೆ ತೆಗೆಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋಂತಹ ದೃಷ್ಟಿಯಿಂದ. ನೋಡಿ ಚಿಕ್ಕು ಮಾರ್ನಿಂಗ್ ಚಿಕ್ಕು. ಸ್ವೀಟ್ ಬಹುತೆ. ನೀವು ಹೋಗಲ್ಲಿ ಕೇಳಿಸುತ್ತೆ, ಅಲ್ಲಿ ಮೈಕಲ್ಲಿ ಹಚ್ಚಿದ್ದೀನಿ, ಫೋನಿಗೆ ಕೇಳುತ್ತೆ, ಮಾತಾಡ್ಕೊ. ಸ್ನೇಹಿತರೆ, ಈ ದ್ರಾಕ್ಷಿ ತೋಟನು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಇಳುವರಿ, ಎಷ್ಟು ಚಲೋ ಐತೆ ಅಂತ. ಇದೇನು ಕ್ವಿಂಟಾಲ್ ಲೆಕ್ಕದಲ್ಲಿ ಹೇಳ್ತಾರೆ, ಹೆಂಗೆ ಹೇಳ್ತಾರೆ ಇದನ್ನ? ಕೆಜಿ ಗಟ್ಲೆ ಹೇಳೋದು. 380 ರೂಪಾಯಿ ಆಗೈತ್ರಿ ಈಗ. 380. ಮೊದಲ 120 130 ಆದ್ರೂ ಭಾಳ ದೊಡ್ಡ ರೇಟ್ ರೀ ಅವಾಗ. ಒಂದು ವಾರ್ಡು ನೀವು ಆದ ವರ್ಷ ಈ ವರ್ಷ ಇದು ಎಲ್ಲಾ ಕಡೆ ದ್ರಾಕ್ಷಿ ಕಡಿಮೆ ಬಂದಿದ್ರೆ ಮಳಿ ಹೆಚ್ಚಾಗಿ 350 80 450 ತಕ ಮಾರ್ತದ್ರಿ ಅದು. ಇದ್ರೊಳಗೆ ಬ್ಲ್ಯಾಕ್ ಬರ್ತದ್ರಿ, ಅದು 600 700 ತಕ ಬರ್ತದ್ರಿ. ಅದೇ ರೈಟ್ ಜಾಸ್ತಿನಾ?
ದಿಂಡಿನ ಸಾಲು ಅಂತಾರೆ ಇವ್ರ ಕಡೆ ಎಲ್ಲ, ಅಂದ್ರೆ ಕೊನೆ ಸಾಲು ಅಂತಲೇ ಏನೋ. ತುಂಬ ಚೆನ್ನಾಗಿ ಈ ಕಡೆ ಎಲ್ಲ ಫಸ್ಲೆಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಬಿಟ್ಟಿದೆ ನೋಡಿ ದ್ರಾಕ್ಷಿ. ಸ್ನೇಹಿತರೆ, ಮಾರ್ನಿಂಗ್ ಸ್ವಲ್ಪ ದ್ರಾಕ್ಷಿ ತೋಟನೂ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ವಾತಾವರಣ ಎಲ್ಲ. ಮುಂಜಾನೆ ಸ್ವಲ್ಪ ಇಬ್ನಿ ಬಿದ್ದಿದೆ. ಈ ಸಾಲಲ್ಲಿ ಏನು ಅಂತಲೇ ನೀವು ನೋಡ್ಬೋದು, ತುಂಬಾ ಜಾಸ್ತಿ ಈ ರೀತಿ ಕಟ್ಟಿದೆ. ಮುಂಜಾನೆ ವಾಶ್ ಮಾಡ್ಕೊಂಡು ತಿನ್ನಬೇಕು ಆ್ಯಕ್ಚುಲಿ ದ್ರಾಕ್ಷಿ. ತುಂಬ ಸ್ವೀಟಾಗಿ ಸಖತ್ ಚೆನ್ನಾಗಿದೆ. ಹೋಗೋ ಮುಂದೆ ಸ್ವಲ್ಪ ತಗೋಬೇಕು ದ್ರಾಕ್ಷಿ. ತುಂಬ ಖುಷಿ ಆಗ್ತಾ ಇದೆ. ಚಿಕ್ಕ ಗಿಡ ಇದೆ ಒಂದು, ಚಿಕ್ಕ ಗಿಡದಲ್ಲಿ 800 ಕಾಯಿ 1000 ಕಾಯಿ ಆಗುತ್ತೆ. ಇದು ಬಾಜಾರದಲ್ಲಿ 60 ರೂಪಾಯಿಗೆ ಡಜನ್ ಮಾರ್ತಾರೆ. 60 ರೂಪಾಯಿ 80 ರೂಪಾಯಿ ಡಜನ್ ಮಾರ್ತಾರೆ. ಇದು ನಾವು ಮನೆಯಲ್ಲಿ ಸುಮ್ಮನೆ ನ್ಯಾಚುರಲ್ ಆಗಿ ತಿನ್ನಕ್ಕೆ ಇಲ್ಲತ್ತೆ ಮಾಡಿದೇವ್ರಿ. ಇಳುವರಿ ಚೆನ್ನಾಗಿ ಬರುತ್ತೆ, ಚಲೋ ಬರ್ತದೆ. 1000 ಕಾಯಿ ಆಗ್ತಾವ್ರಿ ಒಂದ್ ಗಿಡಕ್ಕೆ. ಅಲ್ಲಿ ಗಿಡ ಅದೇ ಅಲ್ಲಿ ದಂಡಿಗೆ. ನಂಗೆ ಅನ್ಕೊಡಿ ನೋಡಿ, ಈಗ ಚೀಕು ತಿಂತೀನಿ, ಸಾಕು ಅಂತ. ये है राक्षी, देखो इसकी लंबी लाइन है। फिर राक्षी भी खट्टे भी होते हैं, मीठे भी होते हैं। राक्षी को है ना कैसे मनुष्य बनाते बताओ। पहले राक्षी को है ना ऐसे लंबा से बड़े होते हैं, फिर बड़े होने के बाद फिर उसको ट्रैक्टर में लोड करके फिर वो झाड़ी में डालते हैं। ऐसे 11 डेज और 12 डेज कर लगते हैं, फिर मनुष्य बन जाते हैं। मनुष्य बनने के बाद फिर उसको ट्रैक्टर में लोड कर फिर उसको भेजा जाता है। उसको पैक कर भेजा जाता है। तब कस्टमर लेते हैं, फिर खाते, फिर बहुत स्वीट होता है। हाँ, थैंक यू। ದ್ರಾಕ್ಷಿ ಬಗ್ಗೆ ವ್ಲಾಗ್ ಮಾಡೋದ್ರಲ್ಲಿ ಪ್ರೋ ಆಗಿ ಹೇಳಕ್ಕೆ. ನಮ್ಮ ಕಡೆ ಎಲ್ಲ ಅಡಿಕೆ ತೋಟ, ತೆಂಗಿನ ತೋಟ, ಆಲೂಗೆಡ್ಡೆ, ಜೋಳ ಈ ರೀತಿ ಬೆಳೆಯೋದು ಜಾಸ್ತಿ. ಈ ಕಡೆ ಎಲ್ಲ ನೋಡಿ ದ್ರಾಕ್ಷಿ ಬೆಳೆ ಜಾಸ್ತಿ ಮಾಡಿದ್ದಾರೆ, ಗೋಧಿ ಜಾಸ್ತಿ ಬೆಳೆ ಮಾಡಿದ್ದಾರೆ. ಹಿಂಗೆ ನಿಂತು ನೋಡೋದು ಇದು ಮಾಡೋದು ಮತ್ತೆ ಅವಾಗ ನನಗೆ ಅವಕಾಶ ಸಿಗುತ್ತೋ ಈ ರೀತಿ ದ್ರಾಕ್ಷಿ ತೋಟವನ್ನು ನೋಡಲಿಕ್ಕೆ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಬೆಳೆಯಲ್ಲ, ನಮ್ಮ ಹಾಸನ ಸೈಡ್ ಎಲ್ಲ ದ್ರಾಕ್ಷಿ ಬೆಳೆಯಲ್ಲ. ಇಲ್ಲಿ ಬೆಳೆದಿದ್ರೆ ನಾವು ಮಾರ್ಕೆಟಲ್ಲಿ ತಂದು ತಿನ್ನೋರು ಅಷ್ಟೇ, ಇಲ್ಲೆಲ್ಲ ಬೆಳೆದು ತಿನ್ನೋರು. ಎಷ್ಟು ಡಿಫ್ರೆನ್ಸ್. ಬಾಪಿ ಎತ್ಬಿಡ್ತೀನಿ ಬಾ. ಇದೇನು ಕಾಣ್ತಿದ್ದಿಲ್ಲ ಬ್ಯಾಕ್ಗ್ರೌಂಡಲ್ಲಿ, ಇದು ದನಗಳ ಸಂಬಂಧ, ಆಕಳ ಸಂಬಂಧ ಮಾಡ್ಯಾರ. ನೇಪರ್ ಕಡ್ಡಿ ಅಂತೀವಿ, ಇಲ್ಲೂ ಅದೇ ಹೆಸ್ರಾಗಿ ಕರೀತಾರೆ. ಹಾಂ, ಇದು ಬೇಗ ರೇಸ್ ಆಗುವಂಥ ಗಿಡ, ಹಂಗಾಗಿ ಬಳಸ್ತಾರೆ. ಇಲ್ಲಿ ಸಪೋಟ ಮರ ಇದೆ, ಎಷ್ಟು ಕಾಯಿ ಬಿಟ್ಟಿದೆ. ನಿಮಗೆ ಇಳುವರಿ ಹೆಂಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಹೆಂಗಿದೆ, ಎಷ್ಟು ಕಾಯಿ ಬಿಟ್ಟಿದೆ ಅಂತ. ಇಳುವರಿ ಎಲ್ಲ ಭಾಳ ಐತಿ. ಸಪೋಟ ಮರ ಅಂತೀವಿ, ಈ ಕಡೆ ಎಲ್ಲ ಚೀಕು ಅಂತ ಕರೀತಾರೆ. ಎಮ್ಮೆನ ಸ್ವಲ್ಪ ಹತ್ರದಿಂದ ನೋಡೋಣ ಅಂದ್ಬಿಟ್ಟು ಆ ಕಡೆ ಹಸಿ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಎಷ್ಟು ಫ್ರೆಶ್ ಅನಿಸ್ತಿದೆ ಗೊತ್ತಾ. ವಾಕು ಕೂಡ ಆಗ್ತಾಯಿದೆ, ವ್ಲಾಗು ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ವ್ಲಾಗ್ ಫ್ರಮ್ ಉತ್ತರ ಕರ್ನಾಟಕ, ಹಳ್ಳಿ ಜೀವನ ಹೇಗಿರುತ್ತೆ ಅಂತ. ನಮ್ಮ ಕಡೆ ಎಲ್ಲ ಎಮ್ಮೆ ಸಂಖ್ಯೆ ಎಲ್ಲ ಕಮ್ಮಿ ಆಗಿದೆ ಕ್ರಮೇಣ ಇವಾಗ. ಆದರೆ ಈ ಸೈಡ್ ನೀವು ಇನ್ನೂ ನೋಡ್ಬೋದು, ಎಮ್ಮೆಗಳ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿನ ಹಾಲು ಮೊಸರು ಸಹ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ತಿರುಗೈತಿ ನೀರು ಬಿಟ್ಟಾರ. ಏನ್ ಹಾಕಿದ್ರು? ಕಡ್ಲೆ ಉದ್ದ ಹಾಕಿದ್ರು, ಎಲ್ಲ ಹೋಗಿದ್ರು. ಉದ್ದಿನ ಬೇಳೆ ಬೆಳಿತೀರಾ ನೀವು? ಹೌದಾ, ನೋಡಿ ಉದ್ದಿನ ಕಾಳನ್ನು ಬೆಳಿತಾರೆ. ಆ ಕಡೆ ಜೋಳ ಯಾರ್ದು? ನಮ್ದಿರಿ ಜೋಳ, ಕಬ್ಬ ಏನೋ ದಂಡಿ ತಕ ನಮ್ದಿರೋದು. ಕಬ್ಬು ಐತ್ ಮುಂದೆ, ಅದು ಕಬ್ಬು ಮುಂದೆ ಅಲ್ಲಿವರೆಗೂ ಹೋಗ್ಬಿಡ್ತೀನಿ ಹಂಗಾರೆ. ನೋಡಿ ಅವ್ರು ಎಷ್ಟೊಂದು ಬೆಳೆ ಮಾಡಿದ್ರೆ, ಈ ಕಡೆ ಒಂದು ಬೆಳೆ ಮಾಡಿಬಿಟ್ಟು ಸೋತ್ ಬಿಡ್ತಾರೆ. ಈ ಕಡೆನೂ ಒಂದು ಬಾವಿ ಐತಿ, ಅವರೆಲ್ಲ ಅವ್ರ ಅಣ್ಣ ತಮ್ಮದಿರ್ದೇ ಐತಿ ಸುತ್ತಮುತ್ತ ಹೊಲ. ಅವ್ರ ಚಿಕ್ಕಪ್ಪ ಅವ್ರ ದ್ರಾಕ್ಷಿ ತೋಟ ಇದು ಚೆನ್ನಾಗಿ ತೆನೆ ಕಟ್ಟೈತಿ. ಹಿಂಗೆಲ್ಲ ಬಲೆ ಎಲ್ಲ ಹಾಕಿ ಪ್ರೊಟೆಕ್ಟ್ ಮಾಡಿರ್ತಾರೆ. ನೋಡಿ ನಮ್ಮ ಕಡೆ ಮುಸ್ಕಿನ ಜೋಳ ಅಂತೀವಲ್ಲ, ಇದನ್ನೆಲ್ಲ ನಮ್ಮ ಕಡೆನೂ ಜಾಸ್ತಿ ಬೆಳಿತೀವಲ್ಲ. ತೆನೆ ಎಲ್ಲ ಚೆನ್ನಾಗಿ ಕಟ್ಟಿದೆ. ಇದನ್ನು ನೀವು ಮಾರ ಸಂಬಂಧ ಮಾಡೋದು ದಾರ, ಮಾರ ಸಂಬಂಧನೇ ಬೆಳೆಯೋದಂತ ಅಲ್ವ? ಅಷ್ಟು ಹೊಟ್ಟೆ ನೀವು ಈ ರೀತಿ ಮೇವಿಗೆ ಇಟ್ಕೊತೀರ ಅಲ್ವಾ? ಕಡ್ಡಿಯ, ಜೋಳದ ಕಡ್ಡಿಯ ಮೇವಿನ ಸಂಬಂಧ ಅವರು ಜೋಳದ ಕಡ್ಡಿ ಎಲ್ಲ ಇಟ್ಕೋತಾರೆ. ಮುಂದೆ ಹೋದರೆ ಸ್ವಲ್ಪ ಕಬ್ಬಿನ ಹೊಲ ಎಲ್ಲ ಐತಿ, ಕಬ್ಬು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಇಲ್ಲಿಂದ ಇವ್ರದ್ದು ಕಬ್ಬು ಕೂಡ ಐತಿ. ಕಬ್ಬು 10 ತಿಂಗಳು ಬೆಳೆನಾ? 9 ತಿಂಗಳು ಬೆಳೆ ಅನಿಸುತ್ತೆ. ಈ ಕಡೆ ಒಂದು ಬಾವಿ ಐತಿ. ಎಷ್ಟು ಬಾವಿ ಇದಾವೆ ನಿಮ್ಮವು?
ನಮ್ಮ ಅದು ಎಲ್ಲರೂ ಕೂಡಿದ್ದು ಒಂದು ಬಾವಿ, ಒಂದು ಬಾವಿ ಸ್ವಂತ. ಇದು ಸಪ್ರೇಟ್. ಅಂದ್ರೆ ಅಂತಂದಿರೆಲ್ಲ ಯೂಸ್ ಮಾಡ್ಕೋತೀರ ನೀವು, ಕಿತ್ತಾಡಲ್ಲ ನೀರಿಗೆ. ಯಾರಿಗೆ ಕಡಿಮೆ ಬೀಳ್ತಾವ ಅವ್ರಿಗೆ ಕೊಡ್ತಾರ. ನೋಡಿ ಹಂಗೆ ಹಂಚ್ಕೊಂಡು ಇದು ಮಾಡೋಂಥದ್ದು. ದೊಡ್ಡ ಬಾವಿ ಓಪನ್ ಬೆಲ್. ಓ ಓಪನ್ ವೆಲ್ ಇದೆ ನೋಡಿ. ಬೋರ್ವೆಲ್ ಕಡಿಮೆ ನಮ್ಮ ಕಡೆ. ಓ ಮೈ ಗಾಡ್, ಎಷ್ಟು ದೊಡ್ಡ ಹೊಂಡ ಐತಿ. ಹತ್ರ ಹೋದ್ರೆ ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಕ್ಕಾಬಟ್ಟೆ ಇದೈತಿ. ಇದು ಈ ಬಾವಿ ನೀರನ್ನು ಬಳಸ್ಕೋತೀರ ನೀವು? ಮನೆಗಿದೆ ಚಾಲು ಆಗಿದ್ರಿ ನೀರು. ಹಾಂ 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 ಹಾಂ, ಮನೆಗಿದೆ ನೀರು ಬರೋದು. ಹಾಂ 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 ಹಾಂ, ಬಳಸೋಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ಕೋತೀರಾ? ಇದಕ್ಕೆಲ್ಲ ಮಳೆ ನೀರೇ ಆಧಾರನಾ? ಮಳೆ ನೀರ್ನಾಗ ಬಾವಿ ಬರುತ್ತೆ. ಇಲ್ಲಿ ಹಳ್ಳ ಐತಲ್ರಿ, ಆ ದಂಡಿಗೆ ಹಳ್ಳ ಐತಿ. ಹಾಂ ಹಾಂ, ಹಳ್ಳ ಇರೋದ್ರಿಂದ ನೀರು ಚೆನ್ನಾಗಿರುತ್ತೆ. ಓಕೆ. ನದಿಗೆ ಹೋಗಿ ಕೂಡತ್ರ ಅದು ಹಳ್ಳ. ಹಾಂ ಹಾಂ, ಇದು ಗೋಧಿ ನೋಡಿವಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವ್ರ ಕಾಕ ಅವ್ರ ಚಿಕ್ಕಪ್ಪ ಅವ್ರದ್ದು, ಇದು ಕಬ್ಬು ದೊಡ್ಡಪ್ಪ ಅವ್ರದ್ದು, ಇವ್ರ ದೊಡ್ಡಪ್ಪ ಅವ್ರದ್ದು. ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಜಾಸ್ತಿ ಇದ್ದಾರೆ. ನಿಮ್ಮ ಅಪ್ಪಾಜಿಗೆ ಎಷ್ಟು ಜನ ಅಣ್ಣ ತಮ್ಮದಿರು? 5 ಜನ. 5 ಜನ. ನಿಮ್ಮ ಅಪ್ಪಾಜಿ ಹೆಸರು ಹೇಳ್ಬಿಡು. ಸಿದ್ದರಾಯ್ ಕೋಹಳ್ಳಿ ಅಂತ, 3ನೇಯವರು. ಜಾಸ್ತಿ ಜನ ಅಣ್ಣ ತಮ್ಮದಿರು ಇದ್ದಾರೆ. ಜಾಸ್ತಿ ಟೋಟಲ್ ಎಲ್ಲ ಸೇರಿ ನಿಮ್ದು ಅಣ್ಣ ತಮ್ಮದಿರದೆಲ್ಲ ಎಷ್ಟಾಗ್ಬೋದು ಜಮೀನೆಲ್ಲ? 48 ಎಕರೆ ಆಗ್ಬೋದು. 48 ಎಕರೆ ಆಗ್ಬೋದಂತ. ಎಲ್ಲ ಹಂಚಿಕೆ ಆಗಿದೆ. ಆದರೂ ಎಲ್ಲ ಚೆನ್ನಾಗಿ ಉತ್ತಮವಾಗಿ ದ್ರಾಕ್ಷಿ ಬೆಳೆ, ಜೋಳ, ಗೋಧಿ, ಕಬ್ಬು ಎಲ್ಲ ಬೆಳ್ಕೊಂಡು ಉತ್ತಮ ಸ್ಥಿತಿಯಲ್ಲಿದ್ದಾರೆ ರೈತರು. ಮಧು ವ್ಲಾಗ್ಸ್ ಏನಾದ್ರು ನೋಡಿಬಿಟ್ರು ನೋಡ್ಕೊಂಬಿಡು. ನಿಮ್ಮ ತೋಟನೂ ತೋರಿಸ್ತಾ ಇದ್ವಿ, ಅವಳು ಕೂಡ ನೋಡ್ತಾಳೆ. ಅವ್ರು ಎಲ್ಲಿದ್ದಾರೆ ಇವಾಗ? ರಾಜಸ್ಥಾನಾಗಿದ್ದಾರೆ. ಮಿಲ್ಟ್ರಿ ಅಲ್ಲ ಅವರು, ಆರ್ಮಿಲ್ಲೇ ಇರೋದು. ಫ್ಲೈಟ್ ಭಾಳ ಹೋಗ್ತಾವ, ಹಕ್ಕಿಗಳು ಕೂಗ್ತಾ ಇದ್ದಾವೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಇವಾಗ ಸುಮಾರು ಒಂದು 8 ಗಂಟೆ ಆಯಿತು. ಸೂರ್ಯನ ಬಿಸಿಲು ಬೀಳೋಕ್ಕೆ ಚಾಲು ಆಯಿತು. ನಡಿ ಹೋಗೋಣ. ಇದು ಚಲೋ ಆಯ್ತು ನೋಡಿ. ಈ ಕಡೆ ನೋಡಿ ದ್ರಾಕ್ಷಿ, ಮಧು ಅವರ ದ್ರಾಕ್ಷಿ. ನೋಡ್ಕೊಳ್ಳಿ ನಿಮ್ಮ ತೋಟ ಹೇಗಿದೆ ಅಂತ ಇಲ್ಲಿಂದನೇ. ಮಾಡಿ ಅಲ್ಲಿ ಔಷಧ ಮಾಡ್ತಾರ, ಮಾಡಿಬಿಟ್ಟು ಹೊಡಿತಾರೆ. ಅದು ಮಿಷಿನ್ ಈ ರೀತಿ ಇರುತ್ತೆ. ಈ ಪೈಪ್ ಮೂಲಕ ಇದು ಮಾಡಿಕೊಂಡು ದ್ರಾಕ್ಷಿ ತೋಟಕ್ಕೆಲ್ಲ ಔಷಧಿಯನ್ನು ಸಿಂಪಡಣೆ ಮಾಡ್ತಾರೆ. ಈ ಕಡೆ ಜೋಳ ಇದೆ, ಈ ಕಡೆ ಕಬ್ಬಿದೆ. ಕಬ್ಬನ್ನು ಮಾಡಿ ಸುಮಾರು ಒಂದು 4-5 ತಿಂಗಳ ಮೇಲೆ ಆಗಿರ್ಬೋದು. ಅದೇ ಅರ್ಧ ಬೆಳೆದಿದೆ. ನಮ್ದೇ ರೀ ಇದು ನಿಮ್ಮದೇ ಅಲ್ವಾ? ಇಲ್ಲಿವರೆಗೂ ಐತಿ. ನಮ್ದು. ಎಷ್ಟು ಎಕರೆ ಬರುತ್ತೆ? ಇದು 8 ಎಕರೆ. 8 ಎಕರೆ ಇವ್ರದ್ದು, ಅಪ್ಪಾಜಿ ಅವ್ರದ್ದಿದೆ ಫ್ಲಾಟು. ಈ ಕಡೆ ಬಾವಿ, ಕ್ರಾಸ್ ಬಾವಿದಿಂದ ಕ್ರಾಸ್ ಬಂದು ಹಿಂಗಾಗಿದೆ. ಈ ಕಡೆ ಬಾವಿ ನೋಡಿ ರನ್ನಾಗಕತ್ತೈತಿ. ಮಳೆಗಾಲದಲ್ಲಿ ಈ ರೀತಿ ಬಾವಿಗೆ ನೀರು ತುಂಬ್ಕೊತಾರೆ. ತದನಂತರ ಇವರು ಬಳಸ್ಕೊತಾರೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಎಲ್ಲ ಬಾವಿಗಳು ಇದು ಬಳಸ್ಕೊಂಡಿಲ್ಲ ಅಂತಂದರೆ ಅವರು ಇದು ಮಾಡೋದು ಕಷ್ಟ. ಇಲ್ಲೊಂದು ಎಮ್ಮೆ ಇದೆ, ನಾನು ನೋಡಿ ಮಾಡ್ತೈತಿ. ಆಯಿತು, ಇದು ಮಾಡ್ಕೊಂಡು ಏನೋ ಕೊಡ್ತಾರೆ ಅಂದ್ಬಿಟ್ಟು ಬಾಬಾ ಅಂತ. ನಮ್ಮ ಕಡೆ ಸೈಡೆಲ್ಲ ಎಮ್ಮೆ ಸಂತತಿ ಕಮ್ಮಿ ಆಗಿದೆ. ಯಾರೊಬ್ಬರು ಮುಂಚೆ ನಾನು ಹಳ್ಳಿ ಬ್ಲಾಗ್ಸ್ ಮಾಡುವಾಗ ಎಮ್ಮೆ ಹಾಲು ಕರಿಯೋದೆಲ್ಲ ತೋರಿಸ್ರಿ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕೋದು. ಎಮ್ಮೆಗಳೇ ಸಿಗ್ತಿರ್ಲಿಲ್ಲ ಆ ಥರ ವ್ಲಾಗ್ ಮಾಡೋಕ್ಕೆ. ಇಲ್ಲಿ ಐತಿ ನೋಡಿ ಎಮ್ಮೆ, ನೋಡ್ಕೊಬಿಡಿ. ಮಧು ಅವ್ರ ಮನೆದು, ಅವ್ರು ಕೂಡ ವ್ಲಾಗ್ಸ್ ನೋಡ್ತಾರೆ. ನೋಡಿ ಮಧು ಅವರೇ, ನಿಮ್ಮ ಮನೆ ಎಮ್ಮೆನೂ ತೋರಿಸಿ. ನೀರೆಲ್ಲ ಬಿಟ್ಟಾವೆ ಈ ರೀತಿ. ಬಟ್ ನಮ್ಮ ಸೈಡೆಲ್ಲ ತೆಂಗಿನಕಾಯಿದು ಇಳುವರಿ ಚೆನ್ನಾಗಿರುತ್ತೆ. ಈ ಸೈಡ್ ಸ್ವಲ್ಪ ಅಷ್ಟು ಬರೋಂಗಿಲ್ಲ ಇಳುವರಿ. ಇದಕ್ಕೇನೋ ಹೂವು ಅಂತಾರೆ, ನಮ್ಮ ಸೈಡು ಬರ್ತವೆ. ಇದು ನೆಗ್ಗಿನ ಮುಳ್ಳು ಅಂದ್ಬಿಟ್ಟು ಇದೆಲ್ಲ ಕಿಡ್ನಿ ಸ್ಟೋನ್ಗೆಲ್ಲ ಕಲ್ಲು ಕರ್ಗೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಪಿತ್ತಕೋಶದ ಕಲ್ಲಿಗೂ ಹೆಲ್ಪ್ ಆಗ್ಬೋದಾ? ಕಿಡ್ನಿ ಸ್ಟೋನಿಗೆ ಬರ್ತದೆ. ನೆಗ್ಗಿನ ಮುಳ್ಳು ಪತಂಜಲಿ ನೋಡಿ ಇಲ್ಲೇ ಐತಿ, ಮುಳ್ಳು. ಇದಕ್ಕೆ ನೆಗ್ಗಿನ ಮುಳ್ಳು ಒಣಗಿಸಿದ ಪತಂಜಲಿ ಸಿಗತ್ತೆ. ಇದು ಪುಡಿ ಇದು ಮುಳ್ಳೆ ಸಿಗತ್ತೆ, ಪುಡಿ ಮುಳ್ಳು. ಇದು ಕಿತ್ಕೊಳ್ಳೋಣ ಇವಾಗ. ಬ್ಯಾಡ್ರಿ, ಪತಂಜಲಿ ಪಾಕೆಟ್ ಸಿಗತ್ತಲ್ಲ. ನಾನು ಸ್ವಲ್ಪ ಕಿತ್ಕೊಳ್ಳೋಣ, ಹಸಿದೆಲ್ಲ ಚಲೋ ಅಂತೇಳಿ. ಮುಳ್ಳು ಇರ್ತಿತ್ತು ಚುಚ್ಚತ್ತೆ. ಇನ್ನೊಂದು ಸ್ವಲ್ಪ ಕೇಳಿ. ನನಗೆ ಪಿತ್ತಕೋಶದಲ್ಲಿ ಕಲ್ಲಿದೆ, ಸೊ ನನಗೆ ಬೇಕು. ಇದು ಭಾಳ ಗೈಡ್ ಒಬ್ಬರು ಹೇಳಿದರು, ಮೈಸೂರು ಗೈಡು. ಸಿಕ್ಕಿರಲಿಲ್ಲ, ಈಗ ಸಿಕ್ಕ್ಯದ. ನೆಗ್ಗಿನ ಮುಳ್ಳು ಒಯ್ಯಕತ್ತೀವಿ ನೋಡಿ. ಇದೇ ನೆಗ್ಗಿನ ಮುಳ್ಳು. ಯಾರಿಗಾರು ಗಿಡ ಹೆಂಗಿರುತ್ತಂತಂದರೆ ಎಕ್ಸಾಕ್ಟ್ ಹೂವು
ಕಾಯಿ ನೋಡಿ, ಬನ್ನಿ ಮರ ಕೂಡ ಇದೆ ಉತ್ತರ ಕರ್ನಾಟಕದಲ್ಲಿ. ಬೇವು ಜಾಸ್ತಿ. ಎಣ್ಣೆ ಏನು ಹೊಗಗಸ್ತಾಗಿವೆ ನೋಡಿ. ಎಣ್ಣೆ ಚಲೋ ಇದೆ. ಕಲರ್ ಫುಲ್ ಬ್ಲ್ಯಾಕ್ ಮಸ್ತ್ ಐತಿ ಕಲರ್. ಇದು ಈರುಳ್ಳಿ ಬೆಳ್ಕೊಂಡಾರ ಸ್ವಲ್ಪ ಮನೆ ಸಂಬಂಧ. ಈರುಳ್ಳಿ ಐತಿ ನೋಡಿ. 1976 ಇದೆ ಇಸ್ವಿ. ಅವಾಗ ಸ್ವಲ್ಪ ಏನೋ ಆಲ್ಟ್ರೇಷನ್ ಮಾಡಿಸಿರ್ಬೋದು. ಈ ಮುಂಚೆ ಎಲ್ಲ ಇಲ್ಲೆಲ್ಲ ದನಗಳು ಕಟ್ಟೋಕ್ಕೂ ವ್ಯವಸ್ಥೆ ಇತ್ತಂತ, ಪ್ಲಸ್ ಮನೆಯೂ ಇತ್ತಂತ. ಸುತ್ತ ಕಲ್ಲಿನ ಮನೆ ಪ್ಲಸ್ ಅಟ್ಟ ಎಲ್ಲ ಇತ್ತಂತ. ಇವಾಗೆಲ್ಲ ತೆಗೆದು ಬಿಟ್ಟಾರೆ, ಬೇರೆ ಬೇರೆ ಎಲ್ಲ ಮನೆ ಕಟ್ಕೊಂಡ್ರಲ್ಲ. ಅದ್ರ ಸಂಬಂಧ ಹಳೆ ಕಾಲದ ಮನೆಗಳು ಹೇಗಿತ್ತು ಅನ್ನೋದು ಒಂದು ಚೂರು ನೋಟ ಅಷ್ಟೇ. ಈಗ ಒಂದು ದಾಸವಾಳ ಗಿಡ ಐತಿ. ಪೂಜೆ ಸಂಬಂಧ ದಾಸವಾಳ ಹರ್ಕೊಂಡು ಪೂಜೆ ಮಾಡ್ತಾರೆ. ನಾನು ಸ್ವಲ್ಪ ಭಾಷೆ ಇಲ್ಲಿ ಬಂತಂದ್ರೆ ಉತ್ತರ ಕರ್ನಾಟಕ ಸ್ವಲ್ಪ ಇಲ್ಲಿ ಭಾಷೆ ಇನ್ಫ್ಲೂಯೆನ್ಸ್ ಕೂಡ ಇರುತ್ತೆ. ರಂಗೋಲಿ ಹಚ್ತಾಳೆ ದೀಪ ಅವ್ರ ಫಾದರ್ ಮನೆ ಇದು. ನೀವು ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ ದೀಪ? ಹಾಂ, ಇಲ್ಲೇ ಚಲೋ ಇತ್ತು ಆಗ ಜೀವನ? ಚೆನ್ನಾಗಿತ್ತು ಈಗಿನಕಿನ್ನ ಆಗ ಜೀವನ ಚಲೋ ಇತ್ತಂತ. ಅವ್ರ ರೂಪ ಅಂತ ಅವ್ರ ಸಿಸ್ಟರು. ಟೋಟಲ್ ನೀವು ಎಷ್ಟು ಜನ ಸಿಸ್ಟರ್ಸು? 8 ಜನ. 8 ಜನ. ಅಪ್ಪ ಅಮ್ಮ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು, ಗಂಡ್ಮಕ್ಳು ಯಾರು ಇಲ್ಲ. ಚಿಕ್ಕಪ್ಪ ಅವ್ರಿಗೆಲ್ಲ ಗಂಡು ಮಕ್ಳಿದ್ದಾರೆ. ಗಂಡ್ಮಕ್ಳು ಎಲ್ಲರೂ ನೋಡಿ. ಫ್ರೀ ಸ್ಟೈಲ್ ರಂಗೋಲಿ ನಮ್ಮ ದೀಪ ತುಂಬ ಚಲೋ ಆಗ್ತಾಳೆ. ಏನು ಸಕ್ಕದಾಗ ಕೇಳಿ ಎಕ್ಸ್ಟೆಂಡ್ ಮಾಡು ಒಂಚೂರು ಏನೇನಾದ್ರು. ರಂಗೋಲಿ ಎಲ್ಲ ತುಂಬ ಚೆಂದ ಆಗ್ತಾವೆ. ನನಗೆ ಈ ಥರ ಫ್ರೀ ಸ್ಟೈಲ್ ಹಾಕಕ್ಕೆ ಬರಲ್ಲ. ಚುಕ್ಕಿ ರಂಗೋಲಿ ಜಾಸ್ತಿ ಹಾಕ್ತೀವಿ ನಾವು. ಹಾಲು. ಸ್ನೇಹಿತರೆ, ದೀಪ ಅವ್ರ ತಾಯಿ ಇವಾಗ ರೊಟ್ಟಿ ಹಾಕ್ತಿದ್ರೆ ಉತ್ತರ ಕರ್ನಾಟಕದಲ್ಲಿ. ಅಮ್ಮ, ಈ ಮನೆಗೆ ಏನಂತಾರೆ? ಈ ಮನೆಗೆ ಏನಂತೀರ ನೀವು? ಕೊಮ್ಮಣಿಗೆ ಅಂತಾರೆ. ಕೊಮ್ಮಣಿಗೆ ಅಂತಾರೆ ನೋಡಿ. ರೊಟ್ಟಿ ಆಲ್ರೆಡಿ ಮಾಡ್ತಿದ್ದೀರ ಅಮ್ಮ. ಆಲ್ರೆಡಿ ಇಷ್ಟು ಮಾಡ್ಯಾರ. ಈಗ ಮಾಡಿರೋದಲ್ಲ ಇದು? ಈಗ ಮಾಡಿರೋದು ನೋಡಿ. ಹಿಟ್ಟು ನಾನು ಆ ಕಡೆ ಹೋಗಿದ್ದೆ ಹೊರಗಡೆ ವ್ಲಾಗ್ ಮಾಡೋಕೆ. ಅಷ್ಟೊತ್ತಿಗೆ ಹಿಟ್ಟೆಲ್ಲ ಕಲಿಸ್ಬಿಟ್ಟಾರೆ. ಈಗ ತೊಟ್ಟದಷ್ಟೇ ತೋರಿಸ್ತೀನಿ. ದೀಪ ಅವ್ರ ತಾಯಿಯವರು ನೋಡಿ. ಹಿಂಗೆ 2 ಕೈಯಲ್ಲಿ ಎಷ್ಟು ನೀಟಾಗಿ ಬಡಿತಾವ್ರು. ನಾ ಇದೇ ಥರ ತೊಗೋಬೇಕು ಅಂದ್ಕೊಂಡೆ ರೊಟ್ಟಿ ಮಾಡೋಕ್ಕೆ. ಚೆನ್ನಾಗಿ ಊದ್ಕೊಂಡು ಹೋಯ್ತು ನೋಡಿ. ಹಾಗೆ ಹೋಯ್ತು. ನೆಕ್ಸ್ಟ್ ಇನ್ನೊಂದು ಹಾಕ್ತಾರೆ. ಸ್ವಲ್ಪ ಒದ್ದೆಕಾಯಿ ಮಾಡಿ ಇಟ್ಟು ತಗೊಂಡು ಆ ರೀತಿ ಇದು ಮಾಡಿಕೊಂಡು ಹಾಕ್ಬೇಕು. ನಾವು 16 ಸೇರ್ ಇಟ್ಟು ರೊಟ್ಟಿ ಮಾಡ್ತಿದ್ದೀರ. ಹಾಂ, ಅವಾಗೆಲ್ಲ 16 ಸೇರ್, 4 ಮಾನ್, 12 ಸೇರ, 14 ಸೇರ, 40 ಮಂದಿ ಇದ್ರ ಮನ್ಯಾಗ. ಅವಾಗ ಎಷ್ಟು ತಾಸು ಹಿಡಿಯೋದು ನಿಮ್ಗೆ? ಅಷ್ಟು ರೊಟ್ಟಿ 6ಕ್ಕೆ ಮಾಡಿ ಹತ್ತಿದ್ರೆ 11 12 ತನಕ ರೊಟ್ಟಿನ ಮಾಡಿದ್ರು. ಒಬ್ರು ಒಬ್ರು ಚಪಾತಿ ಮಾಡೋದು. ಬೆನ್ನು ನೋವು ಬರ್ತಿತ್ತಾ? ತಟ್ಟಿ ನಾವು ಯಾರು ತಟ್ಟಿ ಬೆನ್ನು ಇಲ್ಲ, ಏನು ಗೊತ್ತಾ ಇಲ್ಲ. ಇನ್ನಾದ್ರೂ ನಾ ರೊಟ್ಟಿ ಭಾಳ ಅವಸರ ಮಾಡ್ತಾರೆ. ಈಗ ನಮ್ಮಂಗೆ ನಮ್ಮ ಹುಡುಗರು ಸಹಿತ ಬರಲ್ಲ ರೊಟ್ಟಿ ಮಾಡಕ್ಕೆ.
ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ನೋಡ್ಬೋದು. ಈ ರೀತಿ ಉಂಟು. ಮೇಲೆ ಏನಿದೆ ಮಾಡಿತಾರ ಫೋಟೋಸ್ ನೋಡ್ರಿ ಎಷ್ಟು ಚಲೋ ಇಟ್ಟಾರ. ಈ ಕಡೆ ಬಸವಣ್ಣನವ್ರದ್ದು ಇದು ಎಲ್ಲ ಐತಿ. ಇದ್ ನೋಡಿ ಕಲ್ಲು ಹಾಕಿದರೆ ತಂಪಿದೆ, ಅಟ್ಟ ಯಾವ ರೀತಿ ಮಾಡಿದ್ದಾರೆ ಅಂದ್ಬಿಟ್ಟು ಚೆನ್ನಾಗಿದೆ ಇದು ಐಡಿಯಾ. ತುಂಬಾ ಹಳೆ ಕಾಲದ್ದು ದೇವ್ರ ಎಷ್ಟ್ ಚಂದ ಕಾಣುತ್ತೆ. ಅವ್ರದ್ದು ಮನೆ ಹೌದಾ? ನೋಡಿ ಡಬ್ಬಿಗಳೆಲ್ಲ ಎಷ್ಟ್ ಚಲೋ ಜೋಡಿಸ್ಕೊಂಡಾರ. ಉತ್ತರ ಕರ್ನಾಟಕ ಮನೆಗಳು. ಈ ಕಡೆ ಹಿಂಗೆ ಐತಿ, ಬೆಕ್ಕೈತಿ. ದೇವ್ರ ಮನೆ ಇಲ್ಲೇ ಐತಿ, ದೇವ್ರ ಕಟ್ಟಿ ಚಿಕ್ತೈತಲ್ಲ ಚೆನ್ನಾಗಿ. ಒಳ್ಳೇದಂತಾರೆ ಚಿಕ್ಕತ್ರ ಒಳ್ಳೇದಂತಾರೆ. ಓಕೆ ಸ್ನೇಹಿತರೆ, ಹಳ್ಳಿ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮಾರ್ನಿಂಗ್ ಒಂದು ವಾಕ್ ಆಯಿತು ನನಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಕೂಡ ಮಾಡ್ಬೋದು. ಈ ಒಂದು ಹಳ್ಳಿ ವ್ಲಾಗನ್ನು ಮಾಡೋದಕ್ಕಿರ್ಬೋದು ಅಥವಾ ದ್ರಾಕ್ಷಿ ಬಗ್ಗೆ ವಿಡಿಯೋನ ಮಾಡೋದಕ್ಕಿರ್ಬೋದು. ಸೊ ಉತ್ತರ ಕರ್ನಾಟಕದ ನನ್ನ ಸ್ನೇಹಿತೆಯರಾದ ದೀಪಾ ಮತ್ತು ರೂಪಾ ಅವರ ಎಂಟೈರ್ ಫ್ಯಾಮಿಲಿ ಸಪೋರ್ಟನ್ನು ಮಾಡಿದ್ರು. ಹಾಗಾಗಿ ಈ ಒಂದು ಕಾಂಟೆಂಟನ್ನು ನಿಮ್ಮ ಮುಂದೆ ತರಲಿಕ್ಕೆ ಸಾಧ್ಯ ಆಯಿತು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್.